ಶ್ರೀಕಮಲದ್ವಂದ್ವಂ ಪಾಪತ್ರಯನಿವಾರಕಂ ಶಾಂತೇಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಪಾದ ಪದ್ಮಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನಸ್ಸು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನದ ಶ್ರಾವಣ ಮಾಸದ ನಿಮಿತ್ತವಾಗಿ ಮೊದಲನೆಯ ದಿನದ ಚಿಂತನದ ವಿಷಯವನ್ನ ಮತ್ತು ಜಗತ್ತಿನಲ್ಲಿ ವಿಶೇಷವಾದ ಕರ್ನಾಟಕ ಭಾಗದಲ್ಲಿ ಒಬ್ಬ ರಾಜ ಮನೆತನದಲ್ಲಿ ಹುಟ್ಟಿದಂತ ನಿಜಗುಣರು ರಾಜ ಭೋಗವನ್ನ ತ್ಯಾಗ ಮಾಡಿ ಉತ್ತಮವಾದ ಉತ್ಕೃಷ್ಟವಾದ ಜ್ಞಾನ ಯೋಗಿಯಾದದ್ದು ಬಹಳ ವಿಶೇಷವಾದದ್ದು. ಮತ್ತು ಅವರು ಕನ್ನಡದಲ್ಲಿ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಭವದುಃಖದ ನಿವೃತ್ತಿಗಾಗಿ ಅತ್ಯಂತ ಸೂಕ್ಷ್ಮದ ಅತ್ಯಂತ ಸರಳವಾಗಿ ಇರುವಂತ ಉಪಾಯಗಳನ್ನ ಜಗತ್ತಿಗೆ ಕಾಣಿಕೆಯಾಗಿ ನೀಡಿದಂತ ಮತ್ತು ಸ್ವತಃ ರಚಿಸಿದಂತ ಶಾಸ್ತ್ರಗಳಿಗೆ ಮೂಲ ಕಾರಣ ಪುರುಷರಾಗಿ ಇವತ್ತಿನ ಗ್ರಂಥಕ್ಕೆ ಕಾರಣೀಭೂತರಾದಂತ ನಿಜಗುಣ ಯೋಗಿಗಳ ಶ್ರೀಚರಣಕ್ಕೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮನ್ ನಿಜಗುಣ ಯೋಗಿ ಅಂತಲೂ ಕೆಲವು ಕಡೆ ಕರೀತಾರೆ, ಕೆಲವು ಕಡೆ ನಿಜಗುಣ ಶಿವಯೋಗಿ ಅಂತಲೂ ಕರೀತಾರೆ. ಅಂತ ನಿಜಗುಣ ಯೋಗಿಗಳ ಜೀವನ ಚರಿತ್ರೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಅವರ ಜೀವನವನ್ನ ಕುರಿತು ಬೋಧಿಸುವಂತ ಚಿಕ್ಕ ಚಕ್ಕವಾಗಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಅವರ ಜ್ಯೋತಿ ಬೆಳಗುತ್ತಿದೆ ಎನ್ನುವ ನಾಮಾಂಕಿತದ ಗ್ರಂಥವನ್ನ ಇವತ್ತು ಆಧಾರವಾಗಿಟ್ಟುಕೊಂಡು ಪ್ರಾರಂಭವನ್ನ ಮಾಡೋಣ. ಇದು ನಿಜವರು ಎಂಥ ಅದ್ಭುತವಾದ ಕಾರ್ಯವನ್ನ ಮಾಡಿದರು ಅನ್ನೋದಕ್ಕೆ ಅವರ
ಮೊದಲನೆಯ ಗ್ರಂಥ ಕೈವಲ್ಯ ಪದ್ಧತಿ, ನಂತರ ಪರಮಾನುಭವ ಬೋಧೆ, ನಂತರ ಅನುಭವ ಸಾರ, ನಂತರ ವಿವೇಕ ಚಿಂತಾಮಣಿ, ಪಾರಮಾರ್ಥ ಪ್ರಕಾಶಿಕೆ, ಈ ರೀತಿ ಹಲವು ಗ್ರಂಥಗಳನ್ನ ರಚಿಸಿ ಅದರಲ್ಲಿ ವಿಶೇಷವಾದ ನಿಜಗುಣದ ಸಾಹಿತ್ಯವನ್ನ ಬಲ್ಲಂತ ಯೋಗಿಗಳು ಪ್ರತಿದಿನ ಪ್ರತಿ ಕ್ಷಣವನ್ನ ಸ್ಮರಣೆ ಮಾಡ್ತಾರೆ. ಕಾರಣ ಅವರ ಗ್ರಂಥಗಳಲ್ಲಿ ಸಂಗೀತ, ಸಾಹಿತ್ಯ, ವ್ಯಾಕರಣ, ಸಂಧಿ, ಸಮಾಸ ಹೀಗೆ ಅವರ ಒಟ್ಟು ಗ್ರಂಥದಲ್ಲಿ ಏನಿದೆ ಅಂದ್ರೆ ಆಡು ಮುಟ್ಟದ ಸಸ್ಯ ವರ್ಗ ಇಲ್ಲ. ಅದರಂತೆ ನಿಜಗುಣರಿಗೆ ಗೊತ್ತು ಇಲ್ಲದ ವಿಷಯವೇ ಇಲ್ಲ. ಇಂಥ ವಿಷಯದ ಬಗ್ಗೆ ನಿಜಗುಣರಿಗೆ ಗೊತ್ತಿಲ್ಲ ಅನ್ನೋಂಗಿಲ್ಲ. ಅಂಥ ಮಹಾನ್ ವ್ಯಕ್ತಿ ಜಗತ್ತಿನಲ್ಲಿ ತೋರಬೇಕಾಗಿದ್ರೆ ಸಾಮಾನ್ಯ ಜನಕ್ಕೆ ಅದು ಸಾಧ್ಯವೇ? ಅದಕ್ಕಾಗಿ ನಿಜವಾದರು ಪರಮಾತ್ಮನ ಅವತಾರಿಗಳು, ಶಿವನ ಅವತಾರಿಗಳು. ಅಂಥ ಒಂದು ಗ್ರಂಥಗಳಲ್ಲಿ ಕೂಡ ವಿಶೇಷವಾದ ಒಂದು ಭವದುಃಖದ ನಿವೃತ್ತಿಗಾಗಿ, ಜನನ ಮರಣದ ನಿವೃತ್ತಿಗಾಗಿ, ಸಂಸಾರ ದುಃಖದ ಪರಿಹಾರಕ್ಕಾಗಿ ಬಹು ಸುಲಭವಾಗಿರ್ತಕ್ಕಂಥ ಯುಕ್ತಿಗಳನ್ನ, ಸ್ವಾನುಭಾವಗಳನ್ನ, ಸ್ಮೃತಿಗಳನ್ನ ಜೋಡಿಸಿ ಜ್ಞಾನದ ಬೀಜವನ್ನೇ ತಯಾರು ಮಾಡಿದರು. ನಿಜವಾಗ್ಲೂ ಏನ್ ತಯಾರು ಮಾಡಿದ್ರು ಅಂದ್ರೆ, ನಾವು ಬಹಳ ಕಡೆ ಈಗ ಬಿತ್ತುವ ಬೀಜಕ್ಕ ಸೀಡ್ಸ್ ಅಂತೀವಿ ಅಥವಾ ಬೀಜ ಅಂತೀವಿ, ಉತ್ತಮವಾದ ಬೀಜಗಳು. ಕೆಲವು ಬೀಜಗಳು ಕೆಲವು ಕಡೆ ತಯಾರಾಗ್ತಾವ, ಎಲ್ಲಾ ಕಡೆ ಎಲ್ಲಾ ಬೀಜ ತಯಾರಾಗೋದಿಲ್ಲ. ಅದಕ್ಕಾಗಿ ನಿಜಗಳು ಹುಟ್ಟುವ ಬೀಜವನ್ನ ತಯಾರು ಮಾಡದೆ ಒಂದು ಸಲ ಹುಟ್ಟಿದ ನಂತರ ಪುನಃ ಹುಟ್ಟಲಾರದ ಬೀಜಗಳನ್ನ ತಯಾರು ಮಾಡಿದ್ರು. ಅದಕ್ಕೆ ಅವರು ಜ್ಞಾನ ಬೀಜದ ಭಂಡಾರಿಗಳು. ಹೇಗೆ ಭಕ್ತಿಯಲ್ಲಿ ಭಂಡಾರಿ ರಸವನ್ನ, ಜ್ಞಾನದ ಬೀಜವನ್ನ ತಯಾರು ಮಾಡಿದಲ್ಲಿ ನಿಜಗಳು ಜ್ಞಾನದ ಭಂಡಾರ. ಆ ಜ್ಞಾನದ ಭಂಡಾರದಲ್ಲಿ ಉತ್ಪತ್ತಿಯಾದ ಹುಟ್ಟಿದಂತ ಬೀಜವನ್ನ ಬಹಳ ಕಠಿಣವಾದ ಬೀಜಗಳು, ಬಹಳ ಕಡೆ ಹೇಳ್ತಾರ ಅವರ ಶಾಸ್ತ್ರ ಕಬ್ಬಿಣದ ಕಡಲೆ ಇಟ್ಟಂಗ ಅದನ್ನ ಜೀರ್ಣವನ್ನ ಮಾಡಬೇಕಾಗಿದ್ದರೆ ಸಾಮಾನ್ಯ ಹಲ್ಲಿನಿಂದ ಸಾಧ್ಯವಿಲ್ಲ, ಅದಕ್ಕೆ ಉಕ್ಕಿನ ಹಲ್ಲೇ ಬೇಕಲ್ಲ. ಅರ್ಥಾತ್ ಸಾಮಾನ್ಯರಿಗೆ ಅದು ತಿಳಿಯೋದಲ್ಲ. ಸಮರ್ಥರಿಗೆ ಮಾತ್ರ ಅದು ಜೀರ್ಣವಾಗುವಂತ ಒಂದು ಸಾಹಿತ್ಯವನ್ನ ಜೋಡಿಸಿ ಅವನ್ನ ತಯಾರು ಮಾಡಿದರು. ಅಂಥ ಒಂದು ಬೀಜವನ್ನ ಎಂಥಲ್ಲೇ ತಯಾರಾಗಿದಾವ. ಈ ಬೀಜ ಬಹಳ ಯೋಗ್ಯವ. ಈ ಬೀಜದಿಂದ ಜನನ ಮರಣ ಅನ್ನುವಂತ ಭವರೋಗ ನಿವೃತ್ತಿ ಆಗುತ್ತದೆ ಅನ್ನುವುದು ರೈತರಿಗೆ ಗೊತ್ತಿರ್ತದೆ. ಯಾವ ವಿಷಯ ಅಂದ್ರೆ ಔಷಧದ ವಿಷಯ, ಬೀಜದ ವಿಷಯ ರೈತರಿಗೆ ಗೊತ್ತಿರ್ತದೆ.
ಇಂಥ ಬೀಜನೇ ಚಲೋ, ಇಂಥ ಔಷಧವೇ ಚಲೋ ಅಂತ ರೈತರಿಗೆ ಅನುಭವ ಇರ್ತದೆ. ಅದರಂತೆ ನಿಜಗುಣದ ಜ್ಞಾನದ ಬೀಜಗಳ ಅನುಭವ ಯಾರಿಗಾಯಿತು ಅಂದ್ರೆ ಚರಕಾಪುರದಲ್ಲಿ ಜನಿಸಿ ಲೋಕ ಸಂಚಾರವನ್ನ ಮಾಡಿ ನಂತರ ಗಜದಂಡ ಮಹಾಶಿವಯೋಗಿಗಳ ಒಂದು ಸೇವಾದಿಗಳನ್ನ ಮಾಡಿ ಅವರಿಂದ ಉಪದೇಶವನ್ನು ಪಡೆದು ಸಿದ್ಧ ಭಾರತಿ ಎನ್ನುವ ನಾಮದಿಂದ ಲೋಕ ಸಂಚಾರವನ್ನು ಮಾಡಿ 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 ಮಧ್ಯದಲ್ಲಿ ಸಿದ್ಧಾರೂಢರ ಚರಿತ್ರೆಗೆ ಬರ್ತಾರೆ ಅವ್ರು ಏನೇನು ಮಾಡಿದ್ರು ಅಂತ. ಕೊನೆಗೆ ಹುಬ್ಬಳ್ಳಿಯಲ್ಲಿ ಬಂದು ವಿಶ್ರಾಂತಿ ಧಾಮ, ಕೊನೆ ಧಾಮ ವಿಶ್ರಾಂತಿ, ಸಂಚಾರ ಮಾಡಿ ಮಾಡಿ ವಿಶ್ರಾಂತಿ. ಅಲ್ಲಿ ಇರುವಂತ ಸಿದ್ಧಾರೂಢರಿಗೆ ಗೊತ್ತಾಯಿತು ಈ ಅಜ್ಞಾನವನ್ನ ನಿವೃತ್ತಿ ಮಾಡುವಂತ, ನಾಶ ಮಾಡುವಂತ ಬೀಜಗಳು ಎಲ್ಲಿ ಇದ್ದಾವೆ ಅಂದ್ರೆ ನಿಜಗುಣ ಶಿವಯೋಗಿಗಳು ರಚನೆ ಮಾಡಿದಂತ ಗ್ರಂಥಗಳಲ್ಲಿ ಸ್ಥಾಪಿದಲ್ಲಿ ಗೊತ್ತಾಯ್ತು. ಸಂಗ್ರಹ ಇದೆ, ಬೀಜ ಅವ್ರ ತಯಾರು ಮಾಡ್ಯಾರ. ಆ ಬೀಜದ ಅಡ್ರೆಸ್ ಸಿದ್ಧಾರೂಢರಿಗೆ ಗೊತ್ತಾಯ್ತು ನೋಡ್ರಿ. ಎಲ್ಲರಿಗೂ ಗೊತ್ತಾಗ್ಲಿ, ಎಷ್ಟು ಮಂದಿ ಆಗಿ ಹೋಗಿಲ್ಲ ಆಗಿನ ಕಾಲದಲ್ಲಿ, ಸಿದ್ಧಾರೂಢರಿಗೆ ಮಾತ್ರ ಗೊತ್ತಾಯ್ತು. ನಂತರ ಅದನ್ನ ಖರೀದಿ ಅಂದ್ರೆ ಯಾವುದೇ ಒಂದು ಉಪಾಯದಿಂದ ತರಿಸಿ ಆ ಗಂಭೀರವಾಗಿ ಕಠಿಣವಾಗಿರ್ತಕ್ಕಂಥ ಯಾವ ನಿಜವಾದ ಸಾಹಿತ್ಯವನ್ನ ಅವರು ಸ್ವಲ್ಪ 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 ಮೃದು ಮಾಡಿದ್ರು. ಸಿದ್ಧಾರೂಢರು ಅದಕ್ಕೆ ಸಂಸ್ಕಾರ ಕೊಟ್ಟರು, ಕೆಡಬಾರದು ಅನ್ನುವಂತ ಭಾವದಿಂದ ಸಂಸ್ಕಾರ ಕೊಡ್ತಾ ಬಂದ್ರು. ಆದ ನಂತರ ಅವರ ಪರಮ ಶಿಷ್ಯರಲ್ಲಿ ಒಬ್ಬರಾದ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಆ ವೇದಾಂತ ರತ್ನಾಕರದಲ್ಲಿ ಇರುವಂತ ಎಲ್ಲಾ ಗ್ರಂಥಗಳಿಗೆ ಅವರು ಏನು ಮಾಡಿದ್ರು ಅಂದ್ರೆ ಸುಲಿದ ಬಾಳೆಯ ಹಣ್ಣಿನಂದರಿ, ಕಠಿಣವಾಗಿರ್ತಕ್ಕಂಥ ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಇರುವಂತ ಶಬ್ದಗಳನ್ನ ವಿಂಗಡಿಸಿ ಆ ಪ್ರತಿಯೊಂದು ಶಬ್ದದ ಟೀಕವನ್ನು ಬರೆದು ವಿಂಗಡಣೆ ಮಾಡಿ ಶಬ್ದಾರ್ಥ ಅಂತ. ಆನಂತರ ಮತ್ತು ಸರಳವಾಗಲಿ ಎನ್ನುವ ಭಾವದಿಂದ 4 ಗ್ರಂಥಗಳಿಗೆ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ತಾತ್ಪರ್ಯನ್ನು ಮಾಡಿ ಸರಳೀಕರಣ ಮಾಡಿದ್ರು. ನೋಡಿ ಎಲ್ಲಿ ತಯಾರಾಗ್ಯದ, ಇವು ಎಲ್ಲಿ ಬಂದ್ಬಿಟ್ಟೆವ ಅಂತ ಹೇಳ್ತಾನ. ನಂತರದಲ್ಲಿ ಒಂದು ಅದ್ಭುತವಾದಂತ ಕ್ರಾಂತಿ ಆಯ್ತು, ಅದ್ಭುತವಾದ ಕ್ರಾಂತಿ. ನಾ ಬಹಳ ಸಲ ಹೇಳ್ತೇನೆ, ಹಿಂದಿನ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಅಲ್ಲಮ ಪ್ರಭುಗಳ ದಿವ್ಯ ಅಧ್ಯಕ್ಷತೆಯಲ್ಲಿ